ಯಾರು ಬೆಳಗ್ಗೆ ಬೇಗ ಹೇಳ್ತಾರೆ ಅವರು 100 ವರ್ಷ ಆರೋಗ್ಯವಾಗಿ ಬದುಕೋದು ಗ್ಯಾರಂಟಿ. ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೆ ಸ್ವಸ್ಥೋ ರಕ್ಷಾರ್ಥಮಾಯುಷಃ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಗಳೆಲ್ಲ. ಬೆಳಗ್ಗೆ ಲೇಟಾಗಿ ಎದ್ರಿ ಮುಗಿತ್ ಕತೆ, ಬೇಗ ಸಾವು, ಆರೋಗ್ಯದ ಸಮಸ್ಯೆಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೇರೆ, ಬೆಳಗ್ಗೆ ಬೇಗ ಹೇಳೋದ್ರಿಂದ ಆಗುವ ಪ್ರಯೋಜನಗಳು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಏನೆಲ್ಲ ಆಗೋದಿಲ್ಲ ಹೇಳಿ. ಯಾರು ಬೆಳಗ್ಗೆ ಬೇಗ ಹೇಳ್ತಾರೆ ಅವರು 100 ವರ್ಷ ಆರೋಗ್ಯವಾಗಿ ಬದುಕೋದು ಗ್ಯಾರಂಟಿ. ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಯಾವತ್ತೂ ಸುಳ್ಳು ಮಾಹಿತಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆಚಾರ್ಯರು ಹೇಳ್ತಾರೆ, ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೆ ಸ್ವಸ್ಥೋ ರಕ್ಷಾರ್ಥಮಾಯುಷಃ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ಆರೋಗ್ಯ, ಆಯಸ್ಸು ವೃದ್ಧಿ ಆಗುತ್ತೆ, ಗಟ್ಟಿಯಾಗುತ್ತೆ, ಬಲಿಷ್ಠವಾಗುತ್ತೆ, ಪರಿಪೂರ್ಣವಾಗುತ್ತೆ ಅಂತ ಹೇಳ್ತಾರೆ. ಏನು ಸೈನ್ಸ್ ಇದೆ ಅಂತ ಹೇಳ್ತಾರೆ. ಒಂದು ವಚನದಲ್ಲೂ ಸಹ ಹಿಂಗೆ ಹೇಳ್ತಾರೆ, ಶರಣರಂತೂ ಶರಣನಾಡಿದ ಮಾತು ಶಿವನಾಣೆ ಸಟೆಯಲ್ಲ. ಅಂದರೆ ಶರಣರು ಹೇಳಿದ್ದು ಯಾವತ್ತೂ ಸುಳ್ಳಾಗೋದಿಲ್ಲ. ಅದು ತ್ರಿಕಾಲ ಸತ್ಯ, ಹಿಂದೂ ಸತ್ಯ, ಇವತ್ತು ಸತ್ಯ, ಮುಂದೂ ಸತ್ಯವಾಗಿ ಇರ್ತದೆ. ಹೇಳ್ತಾರೆ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಗಳೆಲ್ಲ. ದೇವ ಪೂಜೆಯ ಮಾಟ, ದುರಿತ ಬಂಧನದೋಟ, ಶಂಭು ನಿಮ್ಮಯ ನೋಟ, ಎರೆಹಿಂಗದ ಕಣ್ಬೇಟ, ಸದಾ ಸನ್ನಿಹಿತವಾಗಿರುವುದು ಶರಣೆಂಬುವುದು ನಂಬುವುದು ಜಂಗಮಾರ್ಚನೆಯ ಮಾಟ, ಕೂಡಲ ಸಂಗಮ ದೇವರ ಕೂಡುವ ಕೂಟ. ಅಂದರೆ ಕೂಡಲ ಸಂಗಮ ದೇವರ ಕೂಡುವ ಕೂಟ. ಕೂಡಲ ಸಂಗಮ ದೇವ ಅಂದರೆ ಕೂಡಲ ಸಂಗಮ ಕ್ಷೇತ್ರ ಈ ಬಿಜಾಪುರ ಜಿಲ್ಲೆಯ ಹಂಗಲ್ಲ. ಇಲ್ಲಿ ಇಡ ಪಿಂಗಳ ಸುಷುಮ್ನ ನಾಡಿಗಳ ಸಂಗಮಕ್ಕೆ ಶರಣರು ಕೂಡಲ ಸಂಗಮ ಕರೆದಿದ್ದಾರೆ. ಆ ಕೂಡಲ ಸಂಗಮದ ಹೆಸರು ಮೊದಲು ಕಪ್ಪಡಿ ಸಂಗಮ ಇತ್ತು, ಈ ಕೂಡಲ ಸಂಗಮ ಅಂತ ಹೆಸರಾಗಿದೆ. ಅಂದರೆ ನಿಜವಾದ ಕೂಡಲ ಸಂಗಮ ಇರುವುದು ಇಲ್ಲಿ. ಮತ್ತಲ್ಲಿ ಐಕ್ಯ ಕ್ಷೇತ್ರ ಶರಣರದು, ಅಲ್ಲಿ ಹೋಗಬಾರ್ದಂತಲ್ಲ, ಅಲ್ಲಿ ಹೋಗಿ ಬಸವಣ್ಣನವರ ಒಂದು ಆಶೀರ್ವಾದ, ಒಂದು ಒಂದು ಪ್ರೀತಿಯ ಆ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಬರೋಣ. ಆದರೆ ಕೂಡಲ ಸಂಗಮ ಇಲ್ಲಿ ಯೋಗ ಶಾಸ್ತ್ರದಲ್ಲಿ ಶರಣರ ಪ್ರಕಾರ ಕೂಡಲ ಸಂಗಮ ದೇವರ ಕೂಟ ಅಂದರೆ ಕೂಡೋದಂದ್ರೆ ಇಲ್ಲಿ ಜಾಗೃತಿ ಆಗುತ್ತೆ, ಆಜ್ಞಾಚಕ್ರ. ಆ ಮೂಲಕವಾಗಿ ಯೂನಿವರ್ಸಲ್ ಎನರ್ಜಿ ನಮಗೆ ಕನೆಕ್ಟ್ ಆಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಅಂತಾರೆ. ಬೆಳಗ್ಗೆದ್ದು ಇಷ್ಟಲಿಂಗ ಶಿವಯೋಗ ಮಾಡೋದ್ರಿಂದ ಇಷ್ಟಲಿಂಗದಲ್ಲಿ ಕಾರ್ಬನ್ ಇರ್ತದೆ. ಆ ಕಾರ್ಬನ್ ಸಂಯುಕ್ತಗಳಿರ್ತವೆ. ತುಪ್ಪವನ್ನು ಸುಟ್ಟು ಅದಕ್ಕೆ ಕಾಡಿಗೆಯನ್ನು ಮಾಡಿರ್ತಾರೆ. ಅದರಲ್ಲಿ ಅಂಟ, ರಾಳ, ಚಂದ್ರಕಾಂತ, ಶಿಲ, ಇಂಗಳಿಕ, ರೋಮ ಮಸ್ತಕಿ, ಗೇರಿ ಬೀಜದ ಎಣ್ಣೆ, ಇವೆಲ್ಲ ಕಾರ್ಬನ್ ಸಂಯುಕ್ತಗಳು ಎನರ್ಜಿಯನ್ನು ಎಳಿತವೆ. ಇದರಲ್ಲಿ ಎಲೆಕ್ಟ್ರಾನ್ಸ್ಗಳು, ಸಾಲಿಡ್ ಕಾರ್ಬನ್ ಇದು ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಅದನ್ನು ಕೈ ಮೇಲೆ ಇಟ್ಕೊಂಡಾಗ ಬಿಸಿ ತಗಲಿ ಎಲೆಕ್ಟ್ರಾನ್ಸ್ ಹೊರಗಡೆ ಬಂದು ಕಣ್ಣಿನ ದೃಷ್ಟಿಯಿಂದ ಅದನ್ನು ನಾವು ಹೀರ್ಕೊಳ್ತೇವೆ. ಫೋಕಲ್ ಲೆಂತ್ ತೇರಿ ಬರ್ತದೆ. 12 ಇಂಚ್ ಅಂತರದಲ್ಲಿ ಎನರ್ಜಿ ಇದ್ದರೆ ಅದನ್ನು ಕಣ್ಣು ಹೀರ್ಕೊಳ್ಳುತ್ತೆ ಅಂತ ಫಿಸಿಕ್ಸ್ ಹೇಳುತ್ತೆ. ಆ ಎನರ್ಜಿ ಮೆದುಳಿಗೆ ಹೋಗಿ ಮೆದುಳಿನಲ್ಲಿ ಅಮೃತ ಸ್ರವಿಕೆ ಆಗುತ್ತೆ. ಮೆಲಟೋನಿನ್, ಡೋಪಮಿನ್, ಆಕ್ಸಿಟೋಸಿನ್ ಹಾಗೂ ಎಲ್ಲ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಫೀಲ್ ಗುಡ್ ಹಾರ್ಮೋನ್ ಸೆಕ್ರೇಷನ್ ಆಗಿ ಇಡೀ ಎಂಡೋಕ್ರೈನ್ ಸಿಸ್ಟಮ್ ಸಂಪೂರ್ಣವಾಗಿ ಕ್ರಿಯಾಶೀಲವಾಗಿ ಮನುಷ್ಯನ ರಾಸಾಯನಿಕ ಅಂಶಗಳ ಬ್ಯಾಲೆನ್ಸ್ ಆಗಿ ಯಾವ ರೋಗಗಳು ಬರೋದಿಲ್ಲ. ದಿಸ್ ಇಸ್ ಅ ಬ್ಯೂಟಿ ಆಫ್ ಇಷ್ಟಲಿಂಗ ಶಿವಯೋಗ. ಮೊಬೈಲ್ ಯಾರು ಬೇಕಾದ್ರೂ ಬಳಸ್ತಿರಲ್ಲ, ಯಾವ್ದಾರು ಒಂದು ಜಾತಿಯವರು ಮೊಬೈಲ್ ಬಳಸ್ತಾರೇನು? ಹೇಗೆ ಮೊಬೈಲು, ವಾಚು, ಟಿವಿ ಇವೆಲ್ಲ ವೈಜ್ಞಾನಿಕ ಉಪಕರಣಗಳು, ಅದೇ ರೀತಿ ಇಷ್ಟಲಿಂಗನೂ ಸಹ ವೈಜ್ಞಾನಿಕ ಉಪಕರಣ. ಇಷ್ಟಲಿಂಗ ಅದನ್ನು ಯಾರು ಬೇಕಾದ್ರೂ ಎಲ್ಲರೂ ಕಟ್ಕೋಬಹುದು. ಮಾದರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಸಮಗಾರ ಅರಳೆಯ, ನೂಲಿಯ ಚಂದಯ್ಯ, ಒಕ್ಕಲಿಗ ಮುದ್ದಣ, ತುರ್ಗಾಯ ರಾಮಣ್ಣ, ಕುಂಬಾರ ಗುಂಡಯ್ಯ, ಮೇದಾರ ಕೇತಯ್ಯ, ಆಮೇಲೆ ಬ್ರಾಹ್ಮಣ ಮಧುರಸ, ಒಕ್ಕಲಿಗ ಮುದ್ದಣ, ತುರ್ಗಾಯ ರಾಮಣ್ಣ, ಕುಂಬಾರ ಗುಂಡಯ್ಯ, ಎಲ್ಲ ಜಾತಿ ವರ್ಗ ವರ್ಣದವರಿಗೂ ಇಷ್ಟಲಿಂಗ ದೀಕ್ಷೆ ಇದೆ. ಗುರುವಿಗೂ ಅದೇ ಲಿಂಗ, ಶಿಷ್ಯನಿಗೂ ಅದೇ ಲಿಂಗ. ಸರ್ವ ಸಮಾನತೆಯ ಲಿಂಗವಿದು. ಆಧ್ಯಾತ್ಮಿಕ ಸಾಧನೆಯ ಲಿಂಗವಿದು. ಆರೋಗ್ಯ ಸಾಧನೆಯ ಲಿಂಗವಿದು. ಸಂಪೂರ್ಣ ಸ್ವಾಸ್ಥ್ಯಕ್ಕಾಗಿ ಬೆಳಗ್ಗೆ ಬೇಗೆದ್ದು ಶಿವಯೋಗ ಮಾಡಿ. ಇನ್ನಷ್ಟು ಮೆರಾಕಲ್ ಆಗುತ್ತೆ. ಗಾಂಧಾರಿ ಮಾಂಧಾರಿ ಅಹೋರಾತ್ರಿಯಲ್ಲೆದ್ದು ಲಿಂಗವ ಪೂಜಿಸಬೇಕು. ಕಾಡನವಿಲುವುದರದ ಮುನ್ನ, ಊರ ಕೋಳಿ ಕೂಗದ ಮುನ್ನ, ಗೋವನ್ನು ಕೊಲ್ಲುವ ರಕ್ಕಸರ ಧ್ವನಿ ಕೇಳದ ಮುನ್ನ ಲಿಂಗವ ಪೂಜಿಸಬೇಕು ಅಂತ ಶರಣರು ಹೇಳ್ತಾರೆ. ಬೆಳಗ್ಗೆ ಗಾಂಧಾರಿ ಅಂದರೆ 12ರಿಂದ 3 ಗಂಟೆ ಮುಹೂರ್ತ, ಮಾಂಧಾರಿ ಅಂದರೆ 3 ಗಂಟೆಯಿಂದ 6 ಗಂಟೆವರೆಗೂ ಮುಹೂರ್ತ ಇರ್ತದೆ. ಇದನ್ನ 3 ಗಂಟೆಯಿಂದ 6 ಗಂಟೆ ಇರ್ತಕ್ಕಂಥ ಮುಹೂರ್ತವನ್ನೇ ಬ್ರಾಹ್ಮ ಮುಹೂರ್ತ, ಬ್ರಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಬ್ರಹ್ಮ ಅಂದರೆ ಸೃಷ್ಟಿ ಉದಯ, ಬ್ರಹ್ಮ ಅಂದರೆ ಹುಟ್ಟೋದು. ಅಂದರೆ ನಮ್ಮ ಶರೀರದಲ್ಲಿ ಜೀವಕೋಶಗಳ ಪುನರ್ರಚನೆ, ರೆಜ್ಯುವಿನೇಷನ್ ಇವೆಲ್ಲ ನಡೀತಾ ಇರ್ತದೆ. ಅದಕ್ಕೆ ಬೆಳಗ್ಗೆ ಬೇಗ ಹೇಳ್ಬೇಕು. ಬೆಳಗ್ಗೆ ಲೇಟಾಗಿ ಎದ್ರಿ
ಮುಗೀತು ಕತೆ. ಬೇಗ ಸಾವು, ಆರೋಗ್ಯದ ಸಮಸ್ಯೆಗಳು. ಬೆಳಗ್ಗೆ ಬೇಗ ಇದ್ರೆ ವಾತಪಿತ್ತ ಕಪದೋಷಗಳು ಸಮತೋಲನವಾಗಿರ್ತವೆ. ನಾವೇನೇ ಸಂಕಲ್ಪ ಮಾಡಿದರೂ ಬೇಗ ರೀಚ್ ಆಗುತ್ತೆ ವಿಶ್ವಶಕ್ತಿಗೆ. ಲಾ ಆಫ್ ಅಟ್ರಾಕ್ಷನ್ ಅಂತಾರೆ, ಯೂನಿವರ್ಸಲ್ ಟ್ರಾಫಿಕ್ ಇರೋದಿಲ್ಲ. ಹಾಗೆ ಬೆಳಗ್ಗೆದ್ದು ನಾವೇನು ಒಳ್ಳೆಯ ಸಂಕಲ್ಪ ಮಾಡ್ಕೊಳ್ತೀವಿ ಎಲ್ಲ ಗ್ಯಾರಂಟಿ ಆಗುತ್ತೆ, 100% ಆಗುತ್ತೆ. ಅದಕ್ಕೆ ಬೆಳಗ್ಗೆ ಬೇಗ ಹೇಳಿ, ಬೆಳಗ್ಗೆ ಬೇಗ ಎದ್ದು ಮೊಬೈಲ್ ನೋಡಬೇಡಿ. ಜನ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಮುಟ್ಟಬೇಡಿ. ಯೋಗ ಪ್ರಾಣಾಯಾಮ ಮಾಡಿ. ಏನು ಯೋಗ ಪ್ರಾಣಾಯಾಮ ಮಾಡಬೇಕು? ನಮ್ಮ ಮಹಾಮನೆಯಲ್ಲಿ, ಆರೋಗ್ಯ ಮಹಾಮನೆಯಲ್ಲಿ ಪ್ರತಿದಿನ ಇದು ತಿಂಗಳಿಗೆ 5 ದಿನ ಶಿಬಿರ ಇರ್ತದೆ. ಅಲ್ಲಿ ನಾವು 4 ಗಂಟೆಗೆ ಎಬ್ಬಿಸ್ತೇವೆ ಜನರನ್ನು. ಎಬ್ಬಿಸಿ ಯೋಗ ಮಾಡಿಸ್ತೇವೆ 5 ದಿವಸ. 5 ದಿವಸದಲ್ಲಿ ಅವ್ರಿಗೆ BP ಹೋಯ್ತು, ಶುಗರ್ ಹೋಯ್ತು, ಕೊಲೆಸ್ಟ್ರಾಲ್ ಹೋಯ್ತು, ಮಾತ್ರೆ ಬಿಟ್ವಿ ಅಂತ ಹೇಳ್ತಾರೆ. ಯಾಕೆ? ಬ್ರಾಹ್ಮಿ ಮುಹೂರ್ತದ ಶಕ್ತಿ ಅದು. ಅದಕ್ಕೆ ಆ ಶಿಬಿರಕ್ಕೆ ತಾವೆಲ್ಲ ಭಾಗವಹಿಸಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ. ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದ್ರಿಂದ ನಮ್ಮಲ್ಲಿ ಜೀವಕೋಶಗಳು ಶಕ್ತಿಯುತವಾಗ್ತವೆ. ಏಕ ಹವಾ ಸೌದವ. ಬೆಳಗ್ಗೆ ಓಜೋನ್ ಪದರ ಕೆಳಗೆ ಬಂದಿರ್ತದೆ, ವಾತಾವರಣದಲ್ಲಿ ದಟ್ಟವಾಗಿ ಆಕ್ಸಿಜನ್ ಇರ್ತದೆ. ಆಕ್ಸಿಜನ್ ಏನಂದ್ರೆ ಅದರಂತ ಔಷಧಿನೇ ಯಾವುದಿಲ್ಲ. ಅದಕ್ಕೆ ಏಕ ಹವಾ ಸೌದವ ಅಂತ ಕರೀತಾರೆ. ಒಳಗಡೆ ಪರಿಪೂರ್ಣವಾಗಿ ಆಕ್ಸಿಜನ್ ಹೋಗಿ ಎಲ್ಲ ಜೀವಕೋಶಗಳನ್ನು ರಿಪೇರಿ ಮಾಡುತ್ತೆ. ಆ ರಿಪೇರಿ ಆಯಿತು ಅಂದ್ರೆ ನಮ್ಗೆ ಯಾಕೆ ಬೇಕು ಮೆಡಿಸನ್? ದೇಹ ಸ್ವಯಂ ಆ ಒಂದು ರೋಗಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಔಷಧಿಯನ್ನ ತೆಗೆದುಕೊಂಡರೆ ಆರೋಗ್ಯ ಸಿಗೋದಿಲ್ಲ. ಔಷಧಿ ಶರೀರದಲ್ಲಿ ಜೀರ್ಣವಾಗುವ ಶಕ್ತಿ ನಮ್ಮ ಜೀವಕೋಶಗಳಿಗಿದ್ರೆ ಆರೋಗ್ಯ. ನಮ್ಮಲ್ಲಿ 100 ಜನ ಚಿಕಿತ್ಸೆ ಕೊಟ್ಟರೆ 90 ಜನ ವಾಸಿ ಆಗ್ತಾರೆ, ಇನ್ನು 10 ಜನ ಬೈಕೊಂಡು ಹೋಗ್ತಾರೆ, ಗುರುಗಳು ಸರಿ ಇಲ್ಲ ಅಂತೇಳಿ. ನಾವೇನು ನಮ್ಮ ಪ್ರಯೋಗ ನಾವು ಮಾಡ್ತೇವೆ. ಅದು ಯಾಕೆ ವಾಸಿ ಆಗಲ್ಲ ಅಂತ ತಿಳ್ಕೊಳ್ಳಲ್ಲ ಅವರು. ಅವರಲ್ಲಿ ಆ ಔಷಧಿನ ಹೀರ್ಕೊಳ್ಳೋ ಶಕ್ತಿನೇ ಇರೋದಿಲ್ಲ. ಏನು ಮಾಡಬೇಕು? ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ಅಂತ ಹೇಳ್ತಾರೆ. ಹಂಗೆ ಅವ್ರ ಪರಿಸ್ಥಿತಿ ಇರ್ತದೆ. ಅದು ಬೈಕೊಂಡ್ರೆ ಅವ್ರು ಬೈಕೊಂಡು ಹೋಗ್ತಾರೆ. ಆದರೂ ಸಮಾಧಾನ ಮಾಡಿ ಕಳಿಸ್ತೇವೆ. ಯಾಕಂದ್ರೆ ನಮಗೆ ಬೈಯೋರು ಬೇಕು, ಹೊಗಳೋರು ಬೇಕು. ನಿಂದಿಸುವನೊಬ್ಬ, ಸ್ತುತಿಸುವನೊಬ್ಬ. ಇವರಿಬ್ಬರೂ ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ. ಇನ್ನು ಬೈದವ್ರಿಗೆ ನಾವು ಇಷ್ಟಪಡ್ತೇವೆ, ಯಾಕಂದ್ರೆ ಅವರು ನಮ್ಮನ್ನು ಇನ್ನಷ್ಟು ಜಾಗೃತಗೊಳಿಸ್ತಾರೆ. ಅದಕ್ಕಾಗಿ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಜನ ಮೆಚ್ಚಲಿಕ್ಕೆ ಆಗದಿದ್ರೆ ಮನ ಮೆಚ್ಚಿಸಿ ಬದುಕಬೇಕು. ಜನ ಮೆಚ್ಚಿ ಬದುಕಿಸೋದು ನಾಟಕ ಮಾಡ್ಬೋದು, ಮನ ಮೆಚ್ಚಿ ಬದುಕೋದು ಕಷ್ಟ. ಅದಕ್ಕೆ ಬೆಳಗ್ಗೆ ಎದ್ದಾಗ ನಮ್ಮ ಮನಸ್ಸು ಮೆಚ್ಚಿ ನಾವು ಬದುಕ್ತೇವೆ. ಇಂಟರ್ನಲ್ ಪ್ಯೂರಿಟಿ ಬರ್ತದೆ. ತನು ಶುಚಿ, ಮನಶುಚಿ, ಭಾವ ಶುಚಿ, ನಡೆ ಶುಚಿ, ನುಡಿ ಶುಚಿ. ಇವೇ ತೀರ್ಥಕ್ಷೇತ್ರಗಳು. ತನು ಮನ ಭಾವ ನಡೆ ನುಡಿ ಸ್ವಚ್ಛ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಯಾವ ರೋಗಗಳು ಬರೋದಿಲ್ಲ. ಬೆಳಗ್ಗೆ ಹೇಳೋದ್ರಿಂದ ದೇಹ ಕಂಪ್ಲೀಟ್ ಕ್ಲೀನ್ ಆಗುತ್ತೆ. ಮಲಬದ್ಧತೆ, ಗ್ಯಾಸ್ಟ್ರಿಕ್ ಯಾವುದು ಇರೋದಿಲ್ಲ. ಕ್ಲೀನ್ಲಿನೆಸ್ ಇಸ್ ಎ ನೆಕ್ಸ್ಟ್ ಗಾಡ್ಲಿನೆಸ್ ಅಂತ ಹೇಳ್ತಾರೆ. ಅಂದರೆ ಹೊರಗಡೆ ಎಲ್ಲೂ ಇಲ್ಲ, ಒಳಗಡೆನೆ ನಮ್ಮಲ್ಲಿ ಎಲ್ಲ ಶಕ್ತಿ ಇದೆ. ಎಲ್ಲೂ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಿದ ನಮ್ಮೊಳಗೆ ಅಂತ ಹೇಳ್ತಾರೆ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ ಅಂತೇಳಿ ನಮ್ಮ ಶಿಶುನಾಳ ಶರೀಫ್ ಅಜ್ಜ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಕಾಲೇ ಕಂಬವಯ್ಯ, ದೇಹವೇ ದೇವಾಲಯವಯ್ಯ, ಶಿರವೇ ವನ್ನ ಕಳಶವಯ್ಯ ಅಂತ ಹೇಳ್ತಾರೆ. ಹಾಗೆ ಬೆಳಗ್ಗೆದ್ರೆ ಹಂಗಾಗತ್ತೆ. ವಾಕಿಂಗ್ ಟೆಂಪಲ್ ಅಂಡ್ ಟಾಕಿಂಗ್ ಗಾಡ್ ಆಗುತ್ತೆ ಶರೀರ. ಲೇಟ್ ಆಗಿದ್ರೆ ಇದು ಶವ ಆಲಯವಾಗುತ್ತೆ, ಶವ ಆಗುತ್ತೆ. ಬೇಗೆದ್ರೆ ಶಿವಾಲಯವಾಗುತ್ತೆ. ಅದಕ್ಕೆ ಬೆಳಗ್ಗೆ ಬೇಗ ಎದ್ರೆ ಸರ್ಕೇಡಿಯನ್ ರಿದಮ್ ಬ್ಯಾಲೆನ್ಸ್ ಆಗುತ್ತೆ. ವೈಜ್ಞಾನಿಕ ವಿಚಾರ ಮಾಡೋಣ. ಸರ್ಕೇಡಿಯನ್ ರಿದಮ್ ಅಂತ ಹೇಳ್ತಾರೆ, ಅದು ಬ್ಯಾಲೆನ್ಸ್ ಆಗುತ್ತೆ. ಮತ್ತೆ ಬೆಳಗ್ಗೆ ಬೇಗ ಹೇಳೋದ್ರಿಂದ ನಮ್ಮ ದೋಷಗಳು ಸಮತೋಲವಾಗಿರ್ತವೆ. ಸಪ್ತ ಧಾತುಗಳು ಅವು ಬ್ಯಾಲೆನ್ಸ್ ಆಗಿರ್ತವೆ. ಪಂಚ ಪ್ರಾಣಗಳು ಪರಿಶುದ್ಧವಾಗಿರ್ತದೆ. ಪಂಚಮಹಾಭೂತಗಳು ಪರಿಶುದ್ಧವಾಗಿ ಶಕ್ತಿಯುತವಾಗಿರ್ತದೆ. ಇದಿಷ್ಟಿದ್ರೆ ಮನುಷ್ಯ 100 ವರ್ಷಕ್ಕಿಂತ ಹೆಚ್ಚು ಆರೋಗ್ಯ ನೆಮ್ಮದಿಯಿಂದ ಬದುಕೋದು ಶತ ಸಿದ್ಧ, 100ಕ್ಕೆ 100 ಸತ್ಯ. ಅದಕ್ಕಾಗಿ ಬೆಳಗ್ಗೆ ಬೇಗ ಹೇಳಿ ಪುಣ್ಯಾತ್ಮರ. ಬೆಳಗ್ಗೆ ಬೇಗ ಹೇಳ್ಬೇಕಂದ್ರೆ ರಾತ್ರಿ ಬೇಗ ಮಲ್ಕೊಳ್ಳಿ. 6 ಗಂಟೆ 7 ಗಂಟೆ ಒಳಗಡೆ ಪ್ರಸಾದ ಮಾಡಿ. ಪ್ರಸಾದ ನೀವು ಊಟ ಅಂತಿರಲ್ಲ, ಅದಕ್ಕೆ ಪ್ರಸಾದ ಅನ್ನಿ. ಇನ್ಮೇಲೆ ಊಟ ಅನ್ನಬೇಡಿ. ನಮ್ಮ ಶರಣರು ಹೇಳ್ತಾರೆ ಅದಕ್ಕೆ ಪ್ರಸಾದ ಅಂತ ಹೇಳ್ತಾರೆ. ಹಾಗೆ ಪ್ರಸಾದ ಭಾವನೆಯಲ್ಲಿ ಸೇವನೆ ಮಾಡಿ. ಮೊಬೈಲ್ ನೋಡಬೇಡಿ, TV ನೋಡಬೇಡಿ. ಪ್ರಸಾದ ಮಾಡೋ ಸಂದರ್ಭದಲ್ಲಿ ಬೇಗ 9 ಗಂಟೆ ಒಳಗೆ ಮಲಗಿ ಬೆಳಗ್ಗೆ 4-5 ಗಂಟೆ ಒಳಗೆ ಎದ್ದು ಯೋಗ ಪ್ರಾಣಾಯಾಮ ಮಾಡಿ. ಎಲ್ಲಿರ್ತಾವೆ ಕಾಯಿಲೆ ಓಡೋಗ್ಬಿಡ್ತವೆ, ದಿಕ್ಕಾಪಾಲಾಗ್ತವೆ. ಸುಮ್ಮನೆ ಸಾಯೋವರೆಗೂ ಔಷಧಿ ತಿಂದು ಆಸ್ಪತ್ರೆಗೆ ಬಿಲ್ ಕಟ್ಟಿ ಮಕ್ಕಳಿಗೆ ತೊಂದರೆ ಮಾಡಿ, ನಾವು ಆಸ್ಪತ್ರೆಯಲ್ಲಿ ನರಳಾಡಿ, ಮೂಗಲ್ಲೊಂದು ಪೈಪು, ಬಾಯಲ್ಲೊಂದು ಪೈಪು, ICUನಲ್ಲಿ ಮಲಗಿಸಿರ್ತಾರಲ್ಲ, ನೆನಪಿಸ್ಕೊಳ್ಳಿ ಅವ್ರ ಪರಿಸ್ಥಿತಿನ. ಆತ್ಮದ್ರೋಹ, ಆತ್ಮಹಿಂಸೆಯನ್ನು ಮಾಡಿ ಸಾಯೋದು ಬೇಡ. ಬೆಳಗ್ಗೆ ಬೇಗೆದ್ದು ಚೆನ್ನಾಗಿರೋಣ. ಸಾಯೋವರೆಗೂ ಯಾವ ಪಕ್ಷಿ ಪ್ರಾಣಿಗಳು ತಮ್ಮ ಆಹಾರವನ್ನು ಬೇರೆಯವ್ರ ಕಡೆಯಿಂದ ತರಿಸ್ಕೊಂಡು ತಿನ್ನಲ್ಲ, ಬೆಡ್ರಿಡನ್ ಆಗಲ್ಲ. ತಮ್ಮ ಆಹಾರ ತಾವೇ ಹುಡುಕಿ ತಿಂತವೆ. ಸಾಯೋವರೆಗೆ ಸ್ವಾವಲಂಬಿಗಳಾಗಿ ಬದುಕ್ತಾರೆ. ನಾವು ಕೂಡ ಹಾಸಿಗೆ ಹಿಡಿದು ನರಳಾಡಿ ಸಾಯಬಾರ್ದಂದ್ರೆ ಬೆಳಗ್ಗೆ ಬೇಗ ಹೇಳೋಣ ಅಂತಕ್ಕಂಥ ರೂಢಿಯನ್ನು ಇಟ್ಕೊಳ್ಳೋಣ. ಹಾಗೆ
ತಾವು ನಮ್ಮ ಆಶ್ರಮದಲ್ಲಿ ಮಹಾಮನೆಯಲ್ಲಿ ಆರೋಗ್ಯ ಶಿಬಿರ ಇರ್ತದೆ, ಭಾಗವಹಿಸಿ. ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.